ನೋಡಿ ಎಷ್ಟು ಮಸ್ತ್ ಇವಾಗ ಊಟ ಗಿಟ ಎಲ್ಲ ಮುಗಿಸ ಬಂದೀವಿ ನಮ್ಮ ಫೀಲ್ ಆಯ್ತು ಪಾಪ ಆಂಟಿ ಈ ವಿಡಿಯೋ ನೀವೇನಾರು ನೋಡಕತ್ತೀರ ಪಾಪ ಹುಡುಗನು ಹೊಟ್ಟೆ ಮೇಲೆ ಹೊಡ್ಬೇಕು ನೀವು ಇವತ್ತೊಂದಿನ ಹಾಳು ಮಾಡಿರಿ ನೀವು ಬಡ್ಡೆ ಐತ್ರಿ ಹೊಲಕ್ಕೆ ಕಳಿಸಿರಿ ಅವನಿಗೆ ನನಗೆ ಬಾಳ್ತಲೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತು ಸುಮ್ಮನೆ ಹಿಂಗೆ ಮಾಡ್ತಿದ್ದೆ. ನೈಟ ನಮ್ಮ ಸ್ವೀಟಿಗೆ ಔಷಧಿ ಹಾಕಿದ್ದೆ, ಬಟ್ ಇವಾಗ ನೈಟಿಂದನೇ ನಾಪತ್ತೆ ಆಗ್ಯಾನವ. ಔಷಧಿ ಹಾಕೋಣ ಜಗ್ದೇಡಿ ಓಡೇ ಬಿಟ್ಟು ಹೊರಗೆ ಏನಾದರೂ ಬಂದಿಲ್ಲ. ಇವಾಗ 10 ಗಂಟೆ ಆದ್ರೂ ಇನ್ನೂ ಬಂದಿಲ್ಲ. ಅದೇ ನೋಡ್ತಾ ಇದ್ದೀನಿ. ಮತ್ತಪ್ಪ ಇವಾಗ ಫ್ರೆಶಪ್ ಆಗಿ ನಾನು ಅದಕ್ಕೊಂದಿಷ್ಟು ಇನ್ನೊಂದು ಸ್ವಲ್ಪ ಔಷಧಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಆಗುತ್ತಂತ ಆಸೆ. ಅದ್ರ ಸಲಿಂದ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಆ್ಯಂಡ್ ಇದು ವಾಮಿಟಿಂಗ್ ಎಲ್ಲ ತಂದ್ರೆ ಅದ್ರ ಸಲಿಂದ ಏನು ಮಾಡ್ಬೇಕು ಒಂದು ತಿಳಿಯಲಾಗ್ಯದ. ಮೊನ್ನೆ ಕ್ಯೂಟಿ ಇವಾಗ ಸೋಂಕು ಅದೇ ಇದಕ್ಕೆ ಬಂದದ, ವೈರಸ್ ಬಂದದಂತ. ಸೊ ವೈರಸ್ ಬಂದು 3 ದಿನದಲ್ಲಿ ಬೆಕ್ಕುಗಳು ಡೆತ್ ಆಗ್ತಾವಂತ. ನಮ್ಮ ಕ್ಯೂಟಿನ ಅದೇ ಥರ ಆಗಿದೆ, ನನಗೆ ಗೊತ್ತೇ ಇರಲಿಲ್ಲ ಈ ಥರ ಆಗ್ತಿದೆ ಅಂತ. ಕ್ಯೂಟಿ ಏನೋ ತಿಂದು ಬೇರೆ ಕಡೆ ಹಾಸ್ಪಿಟ್ಲ್ ತೋರ್ಸೋಣ ಅವ್ರು ಅಂದಿರು ಏನೋ ತಿಂದಕ್ಕೆ ಹಿಂಗಾಗಿದೆ ಅಂತಂದರು. ಅದಕ್ಕೆ ಇನ್ನೊಂದು ಸಿಟಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದಿದೆ, ಅವಾಗ ಹೇಳಿದ್ರು ಹಿಂಗೆ ವೈರಸ್ ಬಂದದ ಅಂತ ಹೇಳ್ಯಾರ. ಸೊ ಅದ್ರ ಸಲಿಂದ ಕೇರ್ ಮಾಡಕತ್ತೀನಿ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಉಳಿಸೋಕೆ ಟ್ರೈ ಮಾಡಕತ್ತೀನಿ. ಬಟ್ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಆದಷ್ಟು ದೇವ್ರ ಕಡೆನೇ ಬಿಟ್ಟಿರಿ, ಜಲ್ದಿ ಆರಾಮಾಗಲಿ ನಮ್ಮ ಸ್ವೀಟಿನ ಅಂತ ಹೇಳ್ಯಾರ. ನೀವು ಕೂಡ ಪ್ರೇ ಮಾಡಿರಿ ನಮ್ಮ ಸ್ವೀಟೀಸ್ ಬೇಗ ಆರಾಮಾಗಲಿ ಅಂತ ಹೇಳ್ಯಾರ. ಬರೀ ಇವಾಗ ನೀರು ಇಟ್ಟಿನಿ, ಡೈರೆಕ್ಟ್ ಫಟಾಫಟ್ ಅಂತ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ. ಅಟ್ಟಂದ್ರೆ ನಮ್ಮ ಸ್ವೀಟಿ ಇವತ್ತಂದ್ರೆ ಅದಕ್ಕೊಂದಿಷ್ಟು ಮತ್ತು ಇದು ಹಾಕಂತ ಬರ್ರಿ. ಇನ್ನು ನಮ್ಮ ಸ್ವೀಟಿ ಇಲ್ಲ ಇಲ್ಲಿ ಹೊರಗಡೆ. ಇವಾಗ ಒಂದಿಷ್ಟು ಬೇಗ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿಬಿಟ್ಟು ಮತ್ತು ಕಾಲೇಜ್ ಕಡೆ ಹೋಗ್ಬೇಕಂತ ಬರ್ರಿ. A few moments later. ಗೈಸ್ ಮಸ್ತ್ ಸ್ನಾನ ಮಾಡ್ಕೊಂಡು ರೆಡಿ ಇದೆ. ಎಲ್ಲಿಯಪ್ಪ ಅಂದ್ರೆ ಕಾಲೇಜ್ ಹೊಂಟೀನಿ. ಹಂಗೆ ಇವತ್ತು ನಮ್ಮ ಸುನಿ ಬರ್ಡೇನೂ ಅದ, ಅದನ್ನು ಸೆಲೆಬ್ರೇಷನ್ ಮಾಡೋಣಂತ. ಈಗ ಫಸ್ಟ್ ಹಂಗೆ ಹೋಗೋದು, ಖಾಲಿ ಹೋಟ್ಲಿಗೆ ಹೋಗೋಕ್ಕೆ ಬೇಡ ಅಂತ ಹೇಳಿಕೆ ಬ್ರೆಡ್ ಇದ್ದು ನೀನೇ ನೈಟ್ ತಂದಿದ್ದು. ಅದಕ್ಕೆ ಬಿಸಿ ಚಹಾ ಮಾಡ್ಕೊಂಡೆ. ಚಹಾ ಮಾಡ್ಕೊಂಡ್ರೆ ಚಹಾ ಬ್ರೆಡ್ ತಿಂತೀನಿ ಅಂತ ತಿಂದಕ್ಕೆ ಹೋಗೋಮಂತ. ಖಾಲಿ ಹೊಟ್ಟು ಹೋದ್ರೆ ಮತ್ತೊಬ್ಬ ಹಸುವತ್ತಲ್ಲಿ ಪಟ ಅಂತ ಒಂದಿಷ್ಟು ಚಹಾ ಬ್ರೆಡ್ ತಿಂದು ಕಾಲೇಜ್ ಹೋಗ್ಸಿದ್ವಿ ಅಂತ. ಲೆಟ್ಸ್ ಗೋ ಗೈಸ್. ಇಲ್ಲಿ ಕಾಲೇಜಿಗೆ ಬಂದಿದ್ದೆ. ಕಾಲೇಜಿಗೆ ಅಂತಲ್ಲ, ಸ್ವಲ್ಪ ಕೆಲಸ ಇತ್ತು, ಅದ್ರ ಸಹ ಅಂತ ಬಂದಿದ್ದೆ. ಸೊ ಅಲ್ಲಿ ಕೆಲಸ ಮುಗಿದು ಒಂದು ಸ್ವಲ್ಪ ಗಾರ್ಡನ್ ತಿರುಗಾಡಕತ್ತಿದೆ. ಗಾರ್ಡನ್ ನಮ್ಮದು ಅಲಿಮಿಟೆಡ್ ಸೇಮ್ ಗಾರ್ಡನ್ ಮಾಡ್ರಿ ಗೈಸ್, ನಮ್ಮ ಹಾಸ್ಪಿಟ್ಲ್ ಮುಂದೆ. ಎಲ್ಲಿ ಅಂತ ಕೇಳ್ತೀರಿ ಎಲ್ಲ ಮಂದಿ. ಇದು ಗಾರ್ಡನ್ ನಮ್ಮ ಹಾಸ್ಪಿಟ್ಲ್ ಅಪೋಸಿಟ. ಮತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ 1ರಿಂದ 2 ತನಕ ಓಪನ್ ಇರ್ತಾನೆ, ನನಗೆ ಗೊತ್ತಿಲ್ಲ ಅಷ್ಟೊಂದು. ಬರೀ ಮಸ್ತ್ ಅದು ಗಾರ್ಡನ್, ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಸಂಜೆ ಕಡೆ ಇರೋದಿತ್ತು, ಸಂಜೆ ಕಡೆ ಓಪನ್ ಇತ್ತಂದ್ರೆ ಫ್ಯಾಮಿಲಿ ಬರ್ತಿತ್ತು ನೋಡ್ರಿ ಎಷ್ಟು ಮಸ್ತ್. ನೋಡ್ತೀರಾ ಇವಾಗ ಊಟ ಗಿಟ ಎಲ್ಲ ಮುಗಿಸ ಬಂದೀವಿ. ನಮ್ಮ ಗೈಸ್ ನೋಡ್ರಿ ಪಾಪ ಬಡವರು ನಮ್ಮ ಬಡ್ಡೆ ಬಾಯ್ ಬಂದನ ಸುನಿ. ಪಾಪ ಅವ್ರ ಮಮ್ಮಿ ಗೊತ್ತಿಲ್ಲಾರ್ದಕ್ಕೆ ಬಡ್ಡೆ ಗೊತ್ತಿಲ್ಲ ಪಾಪ ಹುಡುಗ ಹೊಲ ಬಿತ್ತಲ ಕಳ್ಸಿರತ್ತ. ಅದು ಕೇಳಿ ಭಾಳ ಫೀಲ್ ಆಯ್ತು ನನಗೆ, ಸಿಕ್ಕಾಪಟ್ಟೆ ಫೀಲ್ ಆಯ್ತು. ಗೈಸ್ ಪಾಪ ಆಂಟಿ ಗೊತ್ತಿರಲಿಲ್ಲ ಏನು ಅನ್ನೋದು. ಆಯ್ತು ಏನು ಮಾಡಕ್ಕೆ ಬರಲ್ಲ, ಇವಾಗ ಬಂದಾನ ಬರ್ರಿ ಬಡ್ಡೆ ಮಾಡಮ್ಮಂತ ಒಂದು. ನಮ್ಮ ಈ ಸದ ಬಡ್ಡೆ ಮಾಡ್ಬೇಕಂತ ನಾವು ರೆಡಿಯಾಗಿ ನಮ್ಮ ಶ್ಯಾಮ್ ಸುಂದರ್ ಅವ್ರ ಮಹಿಳಾ ಮಿತ್ರ ಭೇಟಿಯಾಲಕ್ಕೆ ಹೋಗೋಣ. ಅದ್ರ ಸೇರಿದಂತೆ ಮತ್ತೆ ಸ್ವಲ್ಪ ಡಿಲೇ ಆಗುತ್ತಾ, ಎಲ್ಲ ಹುಡುಗರಿಗೆ ಕಲ್ಸ್ಕೊಂಡು ಇವಾಗ ಬಡ್ಡೆ ಮಾಡಕ್ಕೆ ಹೋಗೋಣ ಅಂತ ಪಿಕೆಕ್ಸಿಗೆ. ಪಾಪ ಆಂಟಿ ಈ ವಿಡಿಯೋ ನೀವೇನಾರು ನೋಡಕತ್ತೀರ ಪಾಪ ಹುಡುಗನು ಹೊಟ್ಟೆ ಮೇಲೆ ಹೊಡ್ಬೇಕು ನೀವು. ಇವತ್ತೊಂದಿನ ಹಾಳು ಮಾಡಿರಿ ನೀವು. ಬಡ್ಡೆ ಐತ್ರಿ ಹೊಲಕ್ಕೆ ಕಳಿಸಿರಿ ಅವನಿಗೆ, ನನಗೆ ಬಾಳ್ತಲೆ ಅಮ್ಮ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹರಿಯಸ್ ಇವಾಗ ಒಂದು ಆಟೋದಲ್ಲಿ ಒಂದು ಎಷ್ಟೋ ಜನ ಏರ್ಕುಂಟು ಹೊಂಟಿದ್ದೀವಿ. ಮತ್ತು ಪಾಪ ಆಟೋದಲ್ಲಿ ನೋಡ್ರಿ ಇಲ್ಲಿ ಹೊಂಟಿವಿ. ಈಗ ಇವನ್ಲಿದ್ದ ಲೇಟ್ ಆಗಿದ್ದು ಬಿಕಾಸ್
ಇವ ಒಂದು ಮಹಿಳಾ ಮಿತ್ರ ಭೇಟಿ ಎಲ್ಲ ಹೋಗಿದ್ದ. ये फंस गया सीएम. ಸೊ ಅದ್ರ ಸಲ ಲೇಟ್ ಆಯ್ತು. ಅಣ್ಣ ಭಾಳ ಕ್ಯೂಟ್ ಅದನ್ರಿ. మరి ಗೈಸ್ ಹೋಗಿ ಪಟಪಟ ಅಂತ ಬಡ್ಡೆ ಮಾಡೋವಂತ ನಮ್ಮ ಬಡ್ಡೆ ಬಾಯಿ ಸ್ವಲ್ಪ ಅಲ್ಲಿ ಏನು ಹೊಂಟ್ರನ ಬೇರೆ ಆಟೋದಾಗ ಫುಲ್ ಪ್ಯಾಕ್ ಆಗಿತ್ತು. ಆ ಸಮಯದಲ್ಲಿ ಬೇರೆ ಆಟೋದಾಗ ಹೊಂಟ್ರನ. ನಾವು ಮುಂದಿನ ಆಟೋದಾಗ ಹೊಂಟಿ ಪಟಪಟ ಹೋಗಿ ಅಲ್ಲಿ ಹಾಕಿರ ಸೆಲೆಬ್ರೇಷನ್ ಎಲ್ಲ ರೆಡಿ ಮಾಡೋವಂತ. ಗೈಸ್ ಇಲ್ಲಿ ಹ್ಯಾಪಿ ಕೇಕ್ಸಿ ಬಂದಿವಿ. ಇಲ್ಲಿ ನೋಡ್ರಿ ಇಲ್ಲಿ ಏನೋ ಮಾಡಕತ್ತಾರ ಇವರು. ಮಾಡ್ರಿ ಗೈಸ್ ಅವ್ರು ಏನೋ ಮಾಡಕತ್ತೀರಿ. ನಾವು ವಿಡಿಯೋ ಸ್ಟಾರ್ಟ್ ಮಾಡೋದು ನಾ ಹೆಂಗೆ ಕ್ಯೂಟ್ ಆಗಿ ಕಾಣಕತ್ತೀನಿ ಎಲ್ಲ ಖುಷಿ ಆಗ್ತಾ ಹಿಂಗೆಲ್ಲ ನೋಡ್ರಿ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನೋಡಿ ಶ್ಯಾಮ್ ಸುಂದ್ರ ಬರೇ ಏನಂತಾರ ಮಹಿಳಾ ಮಿತ್ರ. ಇವ ಮಹಿಳಾ ಮಿತ್ರ ಹತ್ರ ಹೋಗಿದ್ದ. ಇವರು ಆ ಹುಡುಗರು ಒಳ್ಳೆ ಹುಡುಗರು ಇವರು. ಆ ಥರ ಏನಿಲ್ಲ ಇವರು. ಪಟಪಟ ಕೇಕ್ ಅಂತ ಸೆಲೆಕ್ಟ್ ಮಾಡಿವಿ. ಇವಾಗ ಬಡ್ಡೆ ಮಾಡೋದು. ಗೈಸ್ ನಮ್ಮ ಸುನೀದು ಬಡ್ಡೆ ಮಾಡಿದ್ವಿ. ಜಸ್ಟ್ ಬಡ್ಡೆ ಆಯ್ತು. ಇಲ್ಲಿ ಐತಲ್ಲ ಅಣ್ಣ ಯಾರ್ದೋ ಒಬ್ರು ಬಡ್ಡೆ ಮಾಡಿದ್ರತ್ತ ಬೇರೆ ಯಾರ್ದೋ ಅವರು ಕೇಕ್ ಕೊಟ್ರ ಉಳ್ದದ ತಿಳಿಗ್ಯಾರ. ಹೆಂಗೆ ಬಡ್ದಾಡ್ತಿಲ್ಲಕತ್ತಾರ ನೋಡ್ರಿ ಇವರು. ಯಾರೋ ಬಡ್ಡೆ ಮಾಡಿದ್ರತ್ತ ಅದನ್ನ ಹೆಂಗೆ ಬಡ್ದಾಡ್ತಿಲ್ಲಕತ್ತಾರ ನೋಡ್ರಿ. ಸ್ವಲ್ಪ ಏನ್ರ ಆದ ಇಲ್ಲಿ ಯಾರಿಗೂ ಗೊತ್ತಿ ಇವರಿಗೆ. ಸರಿ ಗೈಸ್ ನಾವು ಬಡ್ಡೆ ಅಂತ ಕಂಪ್ಲೀಟ್ ಆಯ್ತು. ಇವಾಗ ನಾವು ಎಷ್ಟು ಕೇಕ್ ಐತಲ್ಲ ತಿಂತೀವಿ. ಗೈಸ್ ಕೇಕ್ ಹೆಸರು ಸುನಿಲ್ ಯಾವ್ದಾವ್ರಲ್ಲೇ ವಾಟ್ರು ತಿಂತಾರೆ. ಗೈಸ್ ಮನ್ಯಾಗ ಬಂದು ನೋಡ್ತೀನಿ. ನಿನ್ನೆ ನೈಟ್ ಔಷಧಿ ಕುಡಿಸಿ ನಮ್ಮ ಸ್ವೀಟಿಗೆ. ಅವಾಗ ಮನೆಯಿಂದ ಓಡೋದವ ಇನ್ನಾದರೂ ಬಂದಿಲ್ಲ. ನಾಪತ್ತೆ ಆಗ್ಬಿಟ್ಟನ. ಎಲ್ಲಿ ಅಂತ ಹುಡುಗ್ಲಿ ಒಂದು ತಿಳಿದಿದೆ ನನಗೆ. ಇಲ್ಲಿ ಸಾಣ ಇದೆ ಹಳ್ಳಿಯಪ್ಪ ಇಲ್ಲಿ ಅನ್ಸೋದು ಒಂದೇ ಮನೆ ಅದ. ಯಾಕಂದ್ರೆ ಅವು ಸಿಗ್ತದಂತ ಇಲ್ಲ. ಇದು ಎಲ್ಲಿ ಹೋಗಿದಾವೆ ಯಾಕಡೆ ಸೈಡ್ ಹೋಗಿದಾವೆ ಒಂದು ತಿಳಿತಾನೆ ಇಲ್ಲ ಗೈಸ್. ನಮ್ಮ ಸ್ವೀಟಿ ಔಷಧಿ ಹಾಕ್ಬೇಕಾದಾಗ ಮತ್ತೆ ಬೆಳಗ್ಗೆನ ಹಾಕಿಲ್ಲ. ಬೆಳಗ್ಗೆನ ಹಾಕಿಲ್ಲ ಯಾಕಂದ್ರೆ ಬೆಳಗ್ಗೆಯಿಂದ ಸಿಕ್ಕೇ ಇಲ್ಲ. ಎಲ್ಲಿ ಹೋಗ್ಯದೋ ಏನು ಸುದ್ದಿ ಒಂದು ತಿಳಿತಾನೆ ಇಲ್ಲ. ಇದ್ರೆ ಈ ಮೇಲೆ ಇರ್ತಿತ್ತು. ಇಲ್ಲಿನೂ ಇಲ್ಲ ಅಲ್ಲಿನೂ ಇಲ್ಲ. ಎಲ್ಲ ಕಡೆ ಹುಡುಕಿ ಸಾಕಾಯ್ತು ನನಗಂತೂ. ಎಲ್ಲಿ ಹೋಗ್ಯದೋ ಏನಾಗ್ಯದೋ ಅದು ಒಂದು ತಿಳಿತಾನೆ ಇಲ್ಲ. ಅದು ಟೆನ್ಷನ್ ಮಾಡೋದು. ನಮ್ಮ ಹಿಂದಿಯಾಗಿ ಟೆನ್ಷನ್ ಕೊಡ್ತದೆ ನಮ್ಮ ಸ್ವೀಟಿ. ಸುಮ್ಮ ಮನೆಯಾಗಿದ್ದರೆ ಆರಾಮಿರ್ತಿತ್ತು. ಸಿಕ್ಕಾಪಟ್ಟೆ ಹೊಲ್ಸ್ ಮಾಡಿತ್ತು. ಇಲ್ಲ ನಾನು ಸಿಕ್ಕಾಪಟ್ಟೆ ಹೊಲ್ಸ್ ಮಾಡಿತ್ತು. ಮನೆಯಾಗ ಬರೋಕ್ಕೆ ಆಗಲಾಗಿತ್ತು. ಅಷ್ಟು ಹೊಲ್ಸ್ ಮಾಡಿತ್ತು. ಅಂದ್ರೂ ಅದಕ್ಕೆ ಏನೋ ಅಂದಿರಲಿಲ್ಲ. ಸುಮ್ಮನೆ ಶಿಸ್ತು ಇರಲಿ. ಅದು ಔಷಧಿ ಹಾಕೋಣ ಅದು ಅಂಜಿಕೆ ಓಡ್ಲಾಕತ್ತದ. ನಿನ್ನೆ ಹಾಸ್ಪಿಟ್ಲಿಗೆ ಬರ್ನ ಹಾಕಿನಿ ಮತ್ತು ನೈಟ್ ಹಾಕಿನಿ. ಸೊ ಹಂಗಾಗಿ ಹಾರಿಬಿಟ್ಟದು. ಅದ್ರ ಸಲಿಂದ ಸ್ವಲ್ಪ ಧ್ಯಾನ ಮಾಡಬೇಕು. ಅದು ತಿಳಿಯಲಿಲ್ಲ ನನಗೆ. ಎಲ್ಲಿ ಹೋಗ್ಯದ ಗೊತ್ತಿಲ್ಲ ನನಗೆ. ಎಲ್ಲೆಂದು ಹುಡುಕಾಡ್ಬೇಕು. ಇದ್ರ ಸಲಿಂದಂತೂ ಸಾಕಾಗ್ಯದ ನನಗೆ. ಸದ್ದು ಊಟ ಹಸುನ ಆಗ್ಯದ. 9-8 ಟೈಮ್ ಇವಾಗ ಊಟ ಟೈಮ್ ಆಗ್ಯದ. ಬಟ್ ಏನು ಮಾಡ್ಕೋಬೇಕು ಅನ್ನೋದು ತಿಳಿಯಲ್ಲ ಅದು ಊಟಕ್ಕೆ. ಮನ್ಯಾಗ ಸಾಮಾನ್ಯನೇ ಇಲ್ಲ. ಏನೂ ಸಾಮಾನ್ಯನೇ ಇಲ್ಲ ಗೈಸ್. ಮನ್ಯಾಗ ಸಾಮಾನ್ಯ ಇಲ್ಲ ಗೈಸ್. ಏನು ಮಾಡೋದು ತಿಳಿಯಲ್ಲ ಗೈಸ್. ಇಷ್ಟು ಅದಾವ ಬಟ್ ಅಕ್ಕಿ ಇಲ್ಲ ಗೈಸ್. ಅಕ್ಕಿ ಇಲ್ಲ. ಏನು ಮಾಡ್ಕೋಬೇಕು ತಿಳಿತಾ ಇಲ್ಲ. ಸ್ವಲ್ಪ ಯಾಕೋ ಸ್ವಲ್ಪ ಏನಾದರೂ ನಿನ್ನೆ ಥರನೇ ಮಾಡ್ಕೊಂಡು ತಿಂದೈತೆ ಅಂತ ಅನ್ಸ್ಲಕ್ಕತ್ತದ ಅನ್ನೋ ಟೈಪ. ನೋಡಮ್ಮಂತ ಏನಾಗುತ್ತೆ ಅನ್ನೋದು. ಬಟ್ ನಮ್ಮ ಸ್ವೀಟಿ ನಂಗೆ ಸಿಗಲ್ಲ. ಸ್ವೀಟಿ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಬಟ್ ನಾವು ಮುಂದೆ ಹೋದ್ರೆ ಸ್ವಲ್ಪ ಏನಾದರೂ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಬೇಗ ಉಳಿಸ್ಬೇಕು ಅನ್ನೋದು ಭಾಳ ಆಸೆ ಅದ. ಅದರದ್ದು ವೈರಸ್ ಭಾಳ ಕೆಟ್ಟದ ಅಂತೇಳಿ ನಮ್ಮ ಡಾಕ್ಟ್ರ್ ಹೇಳ್ಯಾರ. ಬಟ್ ಏನು ಸುದ್ದಿ ಸ್ವೀಟಿ ಅಂತೂ ಬರ್ತಾನೆ ಇಲ್ಲ. ನನಗೆ ಟೆನ್ಷನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಯದ. ಎಲ್ಲಿ ಎಷ್ಟು ಹುಡುಕಾಡ್ರೂ ಸಿಗಲ್ಲ ಸ್ವೀಟಿ. ಬಂದಿದ್ದು ಕಾಲೇಜಿಂದ 4 ಗಂಟೆಗೆ ಬಂದೀನಿ. ಬಂದು ಹುಡುಕ್ತಾ ಇದ್ದೀನಿ. ಇಲ್ಲಿವರೆಗೂ ಹುಡುಕೋದಕ್ಕತ್ತೀನಿ ಏನಾದ್ರು ಸಿಕ್ಕಿಲ್ಲ ಸ್ವೀಟಿ. ಏನು ಮಾಡಲಿ ನೀವೇ. ಸ್ವಲ್ಪ ಒಂದಿಷ್ಟು ಊಟ ಮಾಡೋಂಥ ಸಿಕ್ಕಾಪಟ್ಟೆ ಹಸು ಆಗ್ಯದ. ಬಟ್ ಊಟ ಒಳಗೆ ಮನಸ್ಸಿಲ್ಲ. ಹಸು ಆಗತ್ತದು ಊಟ ಒಳಗೆ ಮನಸ್ಸಿಲ್ಲ. ಯಾಕೋ ಒಂಥರ ಮನಸ್ಸು 2-3 ದಿನ ಆಯಿತು ಮನಸ್ಸು ಸರಿ ಇಲ್ಲ. ಬರೀ ನೋಡಮ್ಮಂತ ಇವಾಗ ಇಷ್ಟು ಏನಾದ್ರು ಸ್ವಲ್ಪ ಮಾಡ್ಕೋತೀನಿ ಅಂತ. ಅಕ್ಕಿನೂ ಇಲ್ಲ. ರೈಸ್ ಮಾಡ್ಕೋಬೇಕಂದ್ರೆ
ಸಕ್ಕರೆ ಚಪಾತಿ ಮಾಡ್ಕೊಂಡಿನಿ. ಚಿಕ್ಕವರಿದ್ದಾಗ ಮನ್ಯಾಗ ನಿಮ್ಮ ತಾಯಂದಿರಿಗೆಲ್ಲ ಕಷ್ಟಪಟ್ಟು ಏನಂತಾರೆ ಕಾಡಿ ಬೇಡಿ ಮಾಡಿಸ್ಕೊತಿದ್ದಿರಲ್ಲ, ಅದೇ ಸಕ್ಕರೆ ಚಪಾತಿ ನಾನು ಮಾಡ್ಕೊಂಡಿನಿ. ಒಂದು 3 ಚಪಾತಿ ಮಾಡ್ಕೊಂಡು, ನೀವು ಒಂದು 3 ನಾರ್ಮಲ್ ಚಪಾತಿ ಮಾಡ್ಕೊಂಡು ಅದ್ರಾಗದವ. ಆಮೇಲೆ ಅದು ಸ್ವಲ್ಪ ಖಾರ ಗಿರ ತಿಂದ್ರಾಯ್ತು. ಬರೀ ಒಂದಿಷ್ಟು ಅದಂತ ಸಪಾಸಪ್ ಮಾಡ್ತೀನಿ ಅಂತ. ಭಾಳ ಹಸಾಗ್ಯದ. ನಮ್ಮೇನು ಸ್ವೀಟಿಗೆ ಬಂದಿಲ್ಲ, ನಾವು ಏನು ಮಾಡಬೇಕು ಏನು ಸುದ್ದಿ ಅವನು ತಿಳಿಯಲ್ಲ ಹೇಳ್ದಂಗಾಗ್ಯದ. ಬರ್ರಿ ಫಟ್ ಅನ್ನಂಗೆ ಪಟಾಕ್ಸಿದ್ದಿಟ್ಟು ಒಂದಿಷ್ಟು ಸಪಾಸಪ್ ಮಾಡ್ತೀನಿ ಮಾಡೋದ್ರಿ. ಹೆಂಗಾಗ್ಯಾವ ಗೊತ್ತಿಲ್ಲ, ಕುದ್ರೆ ಸಾಕು. ಹಿಂಗೆ ಕಾಲಕ್ಕೂ ಒಟ್ಟಲ್ಲಿ ಕುದ್ದಿದ್ರೆ ಸಾಕು ಗೈಸ್. ಈ ಥರ ರೋಲ್ ಮಾಡಿಕೊಂಡು ಸೇಮ್ ಮನೇಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ಸೇಮ್ ಹಂಗೆ ಫಟಾಫಟ್ ಅಂತೇಳಿ ಸಪಾಸಟ್ ಮಾಡ್ತಾನೆ. ಸಪಾಸಟ್ ಮಾಡ್ಕಿರ ಮತ್ತೊಂದು ನಮ್ಮ ಸ್ವೀಟಿಗೆ ಹುಡ್ಕಾಡಕ್ಕೆ ಹೋಗ್ಬೇಕೀಗ ಮತ್ತೆಲ್ಲ. ಗೈಸ್ ಇಷ್ಟೊತ್ತರೆಲ್ಲ ಹುಡುಕ್ಯಾಡ್ಕೊಂಬಂದೆ. ಇವಾಗ ಟೈಮ್ ನೋಡ್ರಿ 11 ಮೇಲೆ ಆಗ್ಯದ. ಇಷ್ಟು ಹುಡುಕ್ಯಾಡ್ರೆ ಸಿಗಲ್ಲಾಗ್ಯದ. ಏರಿಯಾಪಲ್ಲಿ ಎತ್ತಾಗವ್ರು ಸಿಕ್ಕಲ್ಲಾಗ್ಯದ. ಎಲ್ಲಿ ಹೋಗಿ ಎಲ್ಲಿ ಮಾಡ್ಕೊಂಡೋದು ಗೊತ್ತಿಲ್ಲ. ಬಟ್ ನಮ್ಮ ಸ್ವೀಟಿ ಆದಷ್ಟು ಬೇಗ ಬರಲಿ ನಿಮ್ಮ ಮನೆಗೆ ಅಂತೇಳಿ ಆಸೆ ಪಡ್ತೀನಿ. ನಿನ್ನೆ ನೈಟ್ ಹೋಗ್ಯದ, ಇನ್ನೂ ಬಂದಿಲ್ಲ. 24 hours ಮೇಲೆ ಆಯ್ತು, ಇನ್ನೂ ಬಂದಿಲ್ಲ ಮನೆಗೆ. ಬಟ್ ಏನೋ ಮಿಸ್ ಮಾಡ್ಕೊಳತ್ತೆ ನಮ್ಮ ಸ್ವೀಟಿಗೆ. ಬರ್ರಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತೆ ಮುಂದಿನ ಸಿಗುವಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ